ಬೆಂಗಳೂರಿನ ಕೆರೆಗಳ ಮೇಲೆ ಹೊರಗಿನವರ ಸವಾರಿ. ಹೊರ ರಾಜ್ಯದ ರಾಜಕಾರಣಿಗಳು ಕೆರೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ಮನೆ ನಿರ್ಮಿಸಿದ್ರು ಇಲ್ಲಿ ಕೇಳೋರೇ ಇಲ್ವಾ? ಮನೆ ಗೃಹ ಪ್ರವೇಶ ಆದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಬ್ರೇಕ್ ಇಲ್ವಾ? ಇಲ್ಲಿ ಕೆರೆಗಳ ಬಫರ್ ಝೋನ್ ಕಡಿಮೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮನೆಯ ಗೃಹ ಪ್ರವೇಶ ಆದ್ರೂ ಅಧಿಕಾರಿಗಳು ಮೌನ. ಕಟ್ಟಡ ಅನಧಿಕೃತವಾಗಿ ನಿರ್ಮಾಣ ಆದ್ರೂ ಮೌನ. ಹೊರ ರಾಜ್ಯದ ರಾಜಕಾರಣಿಗಳು ಕೆರೆಗಳ ನಾಶಕ್ಕೆ ಮುಂದಾಗಿದ್ರು ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಮನೆ ಕಟ್ಟಿ ಆಯ್ತು, ಗೃಹ ಪ್ರವೇಶ ಆಯ್ತು, ಆದ್ರೆ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆ ಕಟ್ಟಿದ್ರೆ ಎಲ್ಲ ರೂಲ್ ಬುಕ್ ಅನ್ನು ಓದಿ ಎಲ್ಲ ಪರ್ಮಿಷನ್ಗಳನ್ನು ತಗೊಳ್ಳೋವರೆಗೆ ಹೈರಾಣಾಗಿ ಹೋಗ್ತಾರೆ. ಆದ್ರೆ ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ಕೆರೆಯ ಬಫರ್ ಝೋನ್ ಅಲ್ಲೇ ಕಟ್ಕೊಂಡಿದ್ದಾರೆ. ಲೇಕ್ ವ್ಯೂ ರಾಜಕಾರಣಿಯ ಮನೆ ಕಟ್ಟಡ ನಿರ್ಮಾಣ ಆಗಿದೆ, ಅದರ ಗೃಹ ಪ್ರವೇಶ ಆಗಿದೆ. ಬಫರ್ ಝೋನ್ ನಲ್ಲಿ ಆಂಧ್ರ ರಾಜಕಾರಣಿ ಪ್ರವೇಶ ಮಾಡಿದ್ದು ಹೈಟೆಕ್ ಮನೆ ನಿರ್ಮಿಸಿದ್ದಾರೆ. ಜಯರಾಮ್ ನಾಯ್ಡು ಆಂಧ್ರ ಸಿಎಂ ಸಂಬಂಧಿ ಈತ. ಟಿಡಿಪಿ ಪಕ್ಷದ ಮುಖಂಡರಾಗಿರುವ ಜಯರಾಮ್ ನಾಯ್ಡು ಅನಧಿಕೃತವಾಗಿ ಮನೆ ನಿರ್ಮಿಸಿದ್ದಾರೆ. ಜಯರಾಮ್ ವಿರೋಜ್ ನಗರದ ಸಾಯಿ ಸೆರೆನಿಟಿ ಲೇಔಟ್ ನಲ್ಲಿ ಮನೆ ನಿರ್ಮಾಣ ಆಗಿದೆ. ಹಾಗೆ ಈತ ವಿದ್ಯುತ್ ಸಂಪರ್ಕನೂ ಪಡ್ಕೊಂಡಿದ್ದಾರೆ. ಹೈಟೆಕ್ ಮನೆ ಇದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಹೈಟೆಕ್ ಮನೆ. ಬಫರ್ ಝೋನ್ ಅನ್ನ ಆಕ್ಯುಪೈ ಮಾಡಿ ಕಟ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಆಂಧ್ರ ಸಿಎಂ ಸಂಬಂಧಿ ಈತ ಬಫರ್ ಝೋನ್ ನಲ್ಲೇ ನಿರ್ಮಾಣ ಮಾಡಿಕೊಂಡಿರೋದು. ಅದಕ್ಕೆ ಎಲ್ಲಾ ರೀತಿಯ ಪರ್ಮಿಷನ್ಸ್ ಸಿಕ್ಕಿವೆ. ಎಲೆಕ್ಟ್ರಿಸಿಟಿ ಪರ್ಮಿಷನ್ ಸಿಗಬೇಕಾಗತ್ತೆ, ಇನ್ನಿತರ ಪರ್ಮಿಷನ್ಗಳು ಸಿಗಬೇಕಾಗತ್ತೆ, ಸಿಕ್ಕಿದೆ ಎಲ್ಲ. ಕಟ್ಟಡ ನಿರ್ಮಾಣದ ಪ್ಲಾನ್ ಇರುತ್ತಲ್ಲ, ಆ ಪ್ಲಾನ್ ಒಂದು ಅಪ್ರೂವಲ್ ಬೇಕಾಗಿರುತ್ತೆ, ಅದೂ ಸಿಕ್ಕಿದೆ. ಹಾಗಾದ್ರೆ ವಿದ್ಯುತ್ ಸಂಪರ್ಕ ಕೊಟ್ಟಿರೋರು ಯಾರು? ಸಂಪರ್ಕ ಕೊಡಕ್ಕೆ ಬರ್ತಾರಲ್ಲ, ಅವ್ರೇನ್ ಮಾಡ್ತಾ ಇದ್ರು? ನಿಯಮದ ಪ್ರಕಾರ ಬಫರ್ ಝೋನ್ 30 ಮೀಟರ್ ಇರಬೇಕು. 15 ಮೀಟರ್ ಅಂತರದಲ್ಲಿ ಮನೆ, ಕಾರ್ ಶೆಡ್ ನಿರ್ಮಾಣ ಆಗಿದೆ. ಬಿ ಖಾತಾದಲ್ಲಿ ಮನೆ ಕಟ್ಟಿದ್ದಾರೆ ಜಯರಾಮ್ ನಾಯ್ಡು. ಎಲ್ಲರಂತೆ ನಾನು ಮನೆ ಕಟ್ಟಿದ್ದೀನಿ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನಾನು ಎಲ್ಲಾ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಜಯರಾಮ್ ಹೇಳ್ತಾ ಇದ್ದು, ಬಿಬಿಎಂಪಿ ಹೇಗೆ ನನ್ನ ಹತ್ತಿರ ಟ್ಯಾಕ್ಸ್ ಕಟ್ಕೊಳ್ತು? ಹಾಗಾದ್ರೆ ಅದು ಇಲ್ಲಿಗಲ್, ಅನಧಿಕೃತ ಅಂತ ಹೇಳಿದ್ರೆ ಟ್ಯಾಕ್ಸ್ ಹೆಂಗೆ ಕಟ್ಟಿಸ್ಕೊಂಡ್ರಿ ನೀವು ಅಂತ ಮರು ಪ್ರಶ್ನೆ ಮಾಡ್ತಾರೆ. ಇದು ನಮ್ಮ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಬೆಂಗಳೂರಿನಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳು ಕೆರೆ ಮೇಲೆ ಇವೆ ಅಂತ ಜಯರಾಮ್ ವಾದ ಮಾಡ್ತಿದ್ದಾರೆ. ಅಧಿಕಾರ ಇದ್ದವರಿಗೆ ಒಂದು ನ್ಯಾಯ, ಅಧಿಕಾರ ಇಲ್ಲದವರಿಗೆ ಮತ್ತೊಂದು ನ್ಯಾಯ. ಬಫರ್ ಝೋನ್ ನಲ್ಲಿ ಮನೆ ಕಟ್ಟಿದ್ರೆ ಅದನ್ನ ತೆರವು ಮಾಡಿಸ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಪ್ರಭಾವಿ ರಾಜಕಾರಣಿಗಳ ಸಂಬಂಧಿಗಳಿಗೆ ಯಾವುದೇ ನಿಯಮ ಪಾಲನೆ ಆಗೋ ಹಾಗಿಲ್ಲ, ಬೇಕಿಲ್ಲ ಅವರಿಗೆ. ಲಕ್ಸುರಿ ವಿಲ್ಲಾ ಕಟ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಆಗಿಲ್ಲ. ಬಫರ್ ಝೋನ್ ಇಂದ ತುಂಬಾ ಹತ್ತಿರಕ್ಕಿದೆ, 15 ಮೀಟರ್ ಹತ್ತಿರಕ್ಕಿದೆ. 30 ಮೀಟರ್ ಮಿನಿಮಮ್ ಬಿಡಬೇಕು ಬಫರ್ ಝೋನಿಗೆ. ಎಲ್ಲರೂ ಇದ್ದಾರೆ, ಜನನೂ ಇದ್ದಾರೆ, ಏನ್ ಕೊಟ್ರು ಆ ವ್ಯವಸ್ಥೆನೂ ಇದೆ. ಹೌದು, ನಾನೇನ್ ಹೇಳ್ತೇನೆ ಅಂದ್ರೆ, ನಮ್ಮ ಕೆಲಸ ಏನ್ ಹೇಳ್ತೇನೆ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಬ್ ರಿಸ್ಕ್ ಆಫೀಸ್ಗೆ ಹೋದ್ರೆ ಆ ಖಾತಾ ಇಲ್ಲ, ಈ ಖಾತಾ ಇಲ್ಲ, ಆ ಖಾತಾ ತಗೊಂಡ್ಬಂದು ಈ ಖಾತಾ ತಗೊಂಡ್ಬಂದು ದುಡ್ಡು ಇದ್ರೆ 3 ದಿನ ಖಾತಾ ಕೊಡ್ತಾರೆ. ಹೌದಾ ಇಲ್ಲ? ನೀವು ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಎಲ್ಲ ಗೊತ್ತು, ನೀವು ಹೇಳ್ತಾ ಇದ್ರ ಸರಿ, ನಿಮ್ಗೆಲ್ಲ ಗೊತ್ತದು. ನಾನು ಹೇಳ್ತೇನೆ, ನೀವು ಒಂದು ಖಾತಾ ಇಟ್ಟು ನಿಮ್ಮ ಪ್ರಾಪರ್ಟಿ ಎಲ್ಲಿ ಗಂಟೆ BBMP ಲಿಮಿಟ್ಸ್ ಎಲ್ಲಿ ಗಂಟೆ ಇದ್ದು ಅಲ್ಲಿ ಗಂಟ ಒಂದು ಖಾತಾ ಇಟ್ಕೊಳ್ರಿ. ಎ ಖಾತಾ, ಬಿ ಖಾತಾ, ಸಿ ಖಾತಾ, ಇನ್ನೊಂದು ಖಾತಾ ತರಬೇಡ, ಒಂದು ಖಾತಾ ಇಟ್ಕೊಳ್ರಿ. ಒಂದು ಖಾತಾ ಇಟ್ಕೊಂಡು ಯಾವನ್ ಪರ್ಮಿಷನ್ ಕೊಟ್ಟರು ನಿಮ್ಮ ರೂಲ್ ಪ್ರಕಾರ, ನಿಮ್ಮ ಪ್ರೊಸೀಜರ್ ಪ್ರಕಾರ, ನಿಮ್ಮ ಬೈಲಾ ಪ್ರಕಾರ ನೀವು ಕೊಡ್ರಿ. ಎಲ್ಲರೂ ಇದ್ದಾರೆ, ಜನನೂ ಇದ್ದಾರೆ, ಏನ್ ಕೊಟ್ರು ಆ ವ್ಯವಸ್ಥೆನೂ ಇದೆ. ಹೌದು, ನಾನೇನ್ ಹೇಳ್ತೇನೆ ಅಂದ್ರೆ, ನಮ್ಮ ಕೆಲಸ ಏನ್ ಹೇಳ್ತೇನೆ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಬ್ ರಿಸ್ಕ್ ಆಫೀಸ್ಗೆ ಹೋದ್ರೆ ರಾಜ್ಯ ಸರ್ಕಾರ
ಕೆರೆಗಳ ಬಫರ್ ಝೋನ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾ ಇದೆ. ಈ ಬೆನ್ನಲ್ಲೇ ಕೆರೆಗಳ ಬಫರ್ ಝೋನ್ಗಳಲ್ಲಿ ಜೊತೆಗೆ ಅತಿಕ್ರಮ ಪ್ರದೇಶಗಳಲ್ಲಿ ಮನೆಗಳನ್ನು ಕಟ್ಟುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ಸದ್ಯಕ್ಕೆ ನಾವಿರುವಂಥದ್ದು ಎಲೆಮಲ್ಲಪ್ಪ ಶೆಟ್ಟಿ ಕೆರೆಯ ಬಳಿಯಲ್ಲಿ. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಎಲೆಮಲ್ಲಪ್ಪ ಶೆಟ್ಟಿ ಕೆರೆ ಪ್ರದೇಶ ಅತಿಕ್ರಮಣ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅನ್ನುವಂಥ ಬೋರ್ಡನ್ನು ಹಾಕಲಾಗಿದೆ. ಈ ಪಕ್ಕದಲ್ಲಿ ಹರಿತಿರುವಂಥ ಕೆರೆಯೂ ಕೂಡ ಇದೆ. ಜೊತೆಗೆ ಇಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಟಿರುವಂಥ ಬಫರ್ ಝೋನ್ಗಳಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಟಿರುವಂಥದ್ದು ಕೂಡ ನಮಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಒಂದು ಸಾಯಿಬಾಬಾ ಮಂದಿರ ಕೂಡ ಇದೆ. ಗಮನಿಸ್ತಾ ಇದ್ದರೆ ಈ ಪ್ರದೇಶದಲ್ಲಿರುವಂಥ ಸಂಪೂರ್ಣವಾದಂಥ ಮನೆಗಳು ಎಲ್ಲವೂ ಕೂಡ ಈ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ ಅನ್ನುವಂಥದ್ದು. ಸದ್ಯ ನೀವೊಂದು ಮನೆಯನ್ನು ತೋರಿಸ್ತಾ ಇದ್ದೀನಿ. ಈ ಮನೆ ಇತ್ತೀಚೆಗಷ್ಟೇ ಗೃಹ ಪ್ರವೇಶವನ್ನು ಕಂಡಿದೆ. ಜೊತೆಗೆ ಈ ಮನೆಗೆ ಇತ್ತೀಚೆಗೆ ಬೆಸ್ಕಾಂ ಅಧಿಕಾರಿಗಳಿಗೆ, ಅದೇ ರೀತಿಯಾದಂಥ BWSSB ಅಧಿಕಾರಿಗಳಿಗೆ BBMP ಅವರು ನೋಟಿಸನ್ನು ಕೊಟ್ಟಿರ್ತಾರೆ. ಆ ನೋಟಿಸ್ನ ಅನ್ವಯ ಈ ಎರಡೂ ಸಂಸ್ಥೆಯವರು ಕೂಡ ಇವರಿಗೆ ನೀರಿನ ಸಂಪರ್ಕ, ಅದೇ ರೀತಿಯಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿರ್ತಾರೆ. ಆದರೆ ಇತ್ತೀಚೆಗೆ ಅದು ಹೇಗೆ ನೋಟಿಸ್ ಕೊಟ್ಟಿದ್ದಕ್ಕೂ ಕೂಡ ವ್ಯಾಲ್ಯೂ ಇಲ್ವಾ, ಅಥವಾ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಯಾವುದೇ ರೀತಿಯಾದಂಥ ಅತಿಕ್ರಮವಾದಂತಹ ನಿರ್ಮಾಣಗಳಿಗೆ ಯಾವುದೇ ರೀತಿಯಾದಂಥ OCಯನ್ನು ಕೊಡಬಾರ್ದು, BBMP ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದ್ದರೂ ಕೂಡ ಅದು ಹೇಗೆ ಕೊಟ್ಟರು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ತಾ ಹೋದರೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳಲ್ಲಿ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ, ಕಾರ್ಗಳ ಶೆಡ್ಗಳನ್ನು ಕಟ್ಟಿದ್ದಾರೆ. ಇವೆಲ್ಲವುಗಳು ಕೂಡ ಅತಿಕ್ರಮ ಪ್ರದೇಶವಾಗಿರುವಂಥದ್ದು. ಜೊತೆಗೆ ಕೆರೆಯ ಬಫರ್ ಝೋನ್ ಆಗಿರೋದ್ರಿಂದಾಗಿ ಈ ಪ್ರದೇಶಗಳಲ್ಲಿ ಮನೆಗಳನ್ನು ಕಟ್ಟಬಾರ್ದು ಅನ್ನುವಂಥ ನಿಯಮ ಇದ್ದಾಗೆ ಇಷ್ಟು ಕಟ್ಟಿದ್ದಾರೆ. ಇನ್ನು ನಾಳೆ ದಿನ ಕಾಂಗ್ರೆಸ್ ಈಗ ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರ ಈ ಥರದ ನಿಯಮಗಳನ್ನು ರೂಪಿಸಿದರೆ, ಈ ನಿಯಮಗಳನ್ನು ಸಡಿಲಗೊಳಿಸಿದ್ರೆ, ಬಫರ್ ಝೋನ್ಗಳನ್ನು ಕಡಿಮೆ ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆಯಲ್ಲಿ ಅತಿಕ್ರಮಗಳು ನಡೀಬೋದು ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಇದು ಸದ್ಯ ನಿಲ್ತಾ ಇರುವಂಥದ್ದು. ಸದ್ಯ ಈ ಚರ್ಚೆಗೆ ವಿರೋಧ ಪಕ್ಷದ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕೋ ಬೇಡವೋ ಅಂತ ಸಾಕಷ್ಟು ಪರಿಸರವಾದಿಗಳು ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕೆರೆಗಳ ಬಫರ್ ಝೋನ್ ಇದೆ. ಈ ಕೆರೆಗಳ ಬಫರ್ ಝೋನ್ನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬಂದು ವಾಸವನ್ನು ಮಾಡ್ತವೆ. ಈ ಸಂದರ್ಭದಲ್ಲಿ ಅವುಗಳಿಗೆ ಬಫರ್ ಝೋನ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವುಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಕೆರೆಗಳ ಬಫರ್ ಝೋನನ್ನು ಸಂರಕ್ಷಿಸುವಂಥ ನಿಟ್ಟಿನಲ್ಲಿ ಕಾನೂನುಗಳನ್ನು ಈಗಾಗಲೇ 30 ಮೀಟರ್ ಅಂತರವನ್ನು ಬಿಡಬೇಕು, ಅದರ ಜೊತೆಗೆ ಸುತ್ತಮುತ್ತಲಿರುವಂಥ ಜಾಗವನ್ನು ಬಿಡಲೇಬೇಕು ಅನ್ನುವಂಥ ಕಠಿಣವಾದಂಥ ನಿಯಮ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕೆರೆಗಳ ಒತ್ತುವರಿ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಈ ಒತ್ತುವರಿ ನಡೀತಾ ಇರುವಂಥ ಆರೋಪದ ನಡುವೆ ರಾಜ್ಯ ಸರ್ಕಾರ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.